ಸಾಧಕರ ಸನ್ಮಾನ ಕೂಡ ಈ ಒಂದು ವೇದಿಕೆ ಮೇಲೆ ನಡೀತಿದೆ. ಡಾಕ್ಟರ್ ಶಿವಶರಣಪ್ಪ ಇಟ್ಲಿ, ಶ್ರೀ ಮಹಾಂತೇಶ್ ಮಸ್ಕಿ, ಶ್ರೀ ದಾನಪ್ಪ ನಿಲೋಗಲ್, ಶ್ರೀ ವೆಂಕನಗೌಡ ಭಟ್ಗಲ್, ಶ್ರೀ ಪ್ರಕಾಶ್ ಮಸ್ಕಿ, ವೇದಮೂರ್ತಿ ಹಮರೇಸ್ವಾಮಿ ಹಾಲಾಪುರ್, ಶರಣಕುಮಾರ್ ಕವಿತಾಳ್ ತಬಲವಾದಕರು, ಶ್ರೀ ದೇವಣ್ಣ ಸಾವುಕಾರ ಕಾನಿಹಾಳ್, ಮಾನಯ್ಯ ವಿಶ್ವಕರ್ಮ, ಎಸ್ ಪಿ ಸಿದ್ದೇಶ್ವರ ಸ್ವಾಮಿ ಕವಿತಾಳ್, ಬಸವರಾಜ್ ಬಾಂಬೆ ಹಾಲಾಪುರ್, ಹುಸೇನ್ ಭಾಷೆ ವರದಿಗಾರರು, ರಾಮಣ್ಣ ಅಂಪರ್ಗುಂದಿ ಅಭಿನಂದನಾ ಶಿಕ್ಷಣ ಸಂಸ್ಥೆ, ಭೀಮಣ್ಣ ಕಾಚಾಪುರ್, ಶ್ರೀ ಶೇಖರಪ್ಪ ಕುಂಬಾರ್ ಶಿಕ್ಷಕರು, ಕುಮಾರಿ ಮೋನಮ್ಮ ಐಶ್ವರ್ಯ ಎನ್ಎನ್ ಕ್ಯಾಂಪ್, ಶಕ್ಮೋ ಖಾನಾಪುರ್, ಚಿದಾನಂದ ಖಾನಾಪುರ್, ಬಸನಗೌಡ ಜಿನ್ನಾಪುರ್, ಪರಮೇಶ್ ಕೊಪ್ಪರದ ಪಾಲ್ಗೊಳ್ಳಲು ಆಗಮಿಸುತ್ತಿರುವಂತ ನಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ಮಾಜಿ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪ್ರತಾಪ್ ಗೌಡ ಪಾಟೀಲ್ ಅವರ ನನ್ನ ಪರವಾಗಿ ಹಿರೇಗೌಡ ಹಿರೇಕಡಬಲ್ ಇವರು ಕೂಡ ಈ ಒಂದು ಕಾರ್ಯಕ್ರಮ ವೇದಿಕೆ ಮೇಲೆ ಬರ್ಬೇಕಂತ ಕೇಳ್ಕೊಳ್ತೇನೆ. ಶ್ರೀ ಶರಣೇಗೌಡ ಮಾಲಿಪಟ ಜಂಗಬಳ್ಳೂರು ದಯಮಾಡಿ ವೇದಿಕೆ ಮೇಲೆ ಬರ್ಬೇಕಂತ ಕೇಳ್ಕೊಳ್ತೇನೆ. ಹೇಳಬೇಕಾಗುತ್ತಾ ಇಂಥ ಒಂದು ಸುಂದರವಾಗಿರ್ತಕ್ಕಂಥ ವೇದಿಕೆಯಲ್ಲಿ ಹಮ್ಮಿಕೊಂಡಿರತಕ್ಕಂಥ ನಮ್ಮೆಲ್ಲ ಇದು ಆಕ್ಚುಲಿ ಪಾರ್ಟಿ ನ್ಯೂಸ್ ಅನ್ನೋದಕ್ಕಿಂತ ಇದು ಆಲಾಪುರ ಮತ್ತು ಸುತ್ತಮುತ್ತಲಿನ ಗ್ರಾಮಗಳ ಚಾನಲ್ ನಿಮ್ಮೆಲ್ಲರ ಆಶೀರ್ವಾದದಿಂದ ಇಷ್ಟೆಲ್ಲ ಕೂಡಿದರೆ ನಿಜವಾಗಿ ನಾನು ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಅನ್ಸುತ್ತಾ ಈ ಒಂದು ವೇದಿಕೆಯಲ್ಲಿ ದಿವ್ಯ ಸ್ಥಾನವನ್ನು ವಹಿಸಿಕೊಂಡಿರ್ತಕ್ಕಂಥ ಪರಮ ಪೂಜ್ಯರಿಗೆ ವಂದಿಸಿ ಮತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಮೊನ್ನೆ ಗಣದತ್ತ ಮಸ್ಕಿ ಕ್ಷೇತ್ರದ ಮಾನ್ಯ ಶಾಸಕರು, ಮಾಜಿ ಶಾಸಕರು, ಅವರಿವರಲ್ಲದೆ ಎಲ್ಲರನ್ನೂ ಕೂಡ ಈ ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕವಾಗಿ ವಿನಂತಿಸಿಕೊಡುತ್ತಾ, ಆತ್ಮೀಯರೇ, ಇವತ್ತು ಏನೋ ನಾನು ಒಂದು ಕಾರ್ಯಕ್ರಮ ಮಾಡ್ಬೇಕಂತ ಅನ್ಕೊಂಡ್ವಿ, ಆದ್ರೆ ಒಂದು ಚಿಕ್ಕದಾಗಿ ಮಾಡ್ಬೇಕಂತ ಮಾಂತ್ರಿಕ ಅಂತ ಕೇಳಿರ್ತಕ್ಕಂಥ ಹಂಸಲೇಖ ಅಂತ ಒಂದು ಗಡಿಯಲ್ಲಿ ಬೆಳೆದಿರ್ತಕ್ಕಂಥ ಮೋನಮ್ಮ GTV ಸರಿಗಮಪ್ಪ ಅವರು ಬಂದಾರ. ನಿಜವಾಗ್ಲೂ ನಮ್ಗೆ ಬಹಳ ಸಂತೋಷ, ಅವರಿಗೆ ಕೂಡ ಧನ್ಯವಾದಗಳು. ಇತ್ತೀಚೆಗೆ ರಾಯಚೂರು ಜಿಲ್ಲೆಯಲ್ಲಿ ಕೂಡ ಹೆಸರುವಾಸಿ ಮಾಡಿರ್ತಕ್ಕಂಥ ನಾವು ಖಾನಶಾನಪುರ ಅವರು, ಚಿದಾನಂದ ಖಾನಾಪುರ ಕೂಡ ನಿಜವಾಗ್ಲೂ ಸಾಮಾಜಿಕ ಇರ್ತಕ್ಕಂಥ ಕಳಕಳಿ ಇರ್ತಕ್ಕಂಥ ಒಂದು ಕಾರ್ಯಕ್ರಮ ಕೊಡಕತ್ತಾರ. ಅಂತವ್ರು ಕೂಡ ನಾವು ಕಾರ್ಯಕ್ರಮ ಬಂದಾರ, ಅವ್ರಿಗೂ ಕೂಡ ನಾನು ತುಂಬಾ ದರ್ಶನ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಇಂಥ ಒಂದು ಸಣ್ಣ ಹುಡುಗ ನಾನು ದೊಡ್ಡವನಲ್ಲ, ನಾನು ಇನ್ನೂ ಸಣ್ಣವನು ಅಂತ ಹೇಳ್ತೀನಿ. ಇಂಥ ಸಣ್ಣ ಕಾರ್ಯಕ್ರಮ ಬಂದಿರ್ತಕ್ಕಂಥ ಎಲ್ಲಾ ಕಲಾವಿದರು ನಿಜವಾಗ್ಲೂ ನಮ್ಮ ಸಿದ್ಧಾರ್ಥರು, ನಮ್ಮ ರಾಯಚೂರು ಜಿಲ್ಲೆ ಆಗಿರ್ಬೋದು, ಪಕ್ಕದ ಆಂಧ್ರ ಆಗಿರ್ಬೋದು, ಇಷ್ಟೆಲ್ಲ ಹೆಸರು ಮಾಡ್ರ ಅಂತ ಕಲಾವಿದರು ಕೂಡ ಬಂದಾರ. ಇಂಥ ಚಿಕ್ಕ ಹುಡುಗರಿಂದ ಒಂದು ಕಾರ್ಯಕ್ರಮ ಮಾಡ್ಬೇಕು, ಆಲಾಪುರ ಬರಬೇಕು. ಯಾಕಂದ್ರೆ ಆಲಾಪುರ ಅಂದ್ರೆ ಇವತ್ತು ಈಗಿಂದಲ್ಲ, ಆಲಾಪುರ ಹೆಸರನ್ನ 1970ರಲ್ಲಿ 1975ರಲ್ಲಿ ಇವತ್ತು ಯಾವುದೇ ರೀತಿಯತಕ್ಕಂಥ ಮಾಧ್ಯಮ ಇಲ್ಲ, ಪತ್ರಿಕೆ ಇಲ್ಲ ಅಂತ ಯುಗದಲ್ಲಿ ಆಲಾಪುರ ಹೆಸರನ್ನ ಹುಬ್ಬಳ್ಳಿಗೆ ಕೀರ್ತಿಕೊಂಡಿರ್ತಕ್ಕಂಥ ರಂಗಭೂಮಿ ಹುಲ್ಲೆ ಎಂದು ಖ್ಯಾತಿರ್ತಕ್ಕಂಥ ದಿವಂಗತ ರಾಮರಾವ್ ದೇಸಾಯಿ ಹುಟ್ಟಿರ್ತಕ್ಕಂಥ ನಾಡಿನಲ್ಲಿ ಇವತ್ತು ಕಲಾವಿದರು ಕೂಡ ಇವತ್ತು ಬೆಳೆಯಬೇಕು, ಕಲಾ ಪೋಷಣೆ ಆಗ್ಬೇಕಂತಕ್ಕಂಥ ಉದ್ದೇಶದಿಂದ ಇವತ್ತು ನಮ್ಮ ಊರ ಹೆಸರು ಅಜರಾಮರ ಆಗ್ಬೇಕಂತಕ್ಕಂಥ ಮಾತನ್ನು ಕೂಡ ಇವತ್ತು ನಾನು ಬೆಳ್ತಾ ಇದ್ದೀನಿ. ಹಿಂಗಾಗಿ ಇವತ್ತು ನಮ್ಮ ಊರಲ್ಲಿ ನಾನು ಹೆಚ್ಚಿಗೆ ಮಾತಾಡಕ್ ಹೋಗಲ್ಲ, ಇನ್ನು ಅನೇಕ ಗಣ್ಯರಿದಾರ, ಪೂಜ್ಯರಿದಾರ, ಅವರಿಗೆ ವೇದಿಕೆ ಅಲಂಕರಿಸಲು ಮಾತು ಹೇಳ್ತಾ, ಮತ್ತೆ ಇನ್ನೂ ದಯವಿಟ್ಟು ಈ ವೇದಿಕೆಯಲ್ಲಿ ಏನಾದರೂ ಲೋಪದೋಷಗಳಾದ್ರೆ ನಿಮ್ಮ ಮಗನ್ ತಿಳ್ಕೊಂಡು, ನಿಮ್ಮ ಸಣ್ಣ ಹುಡುಗನ್ ತಿಳ್ಕೊಂಡು ಲೋಪದೋಷಿರಲಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಇನ್ನೊಮ್ಮೆ ಈ ಕಾರ್ಯಕ್ರಮಕ್ಕೆ ನನಗೆಲ್ಲ ಸಹಕಾರ ಕೊಟ್ಟು ಸಹಾಯ ಮಾಡಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ನಾನು ಈ ವೇದಿಕೆಗೆ ನಮಸ್ಕರಿಸುತ್ತಾ, ಇಷ್ಟೆಲ್ಲ ಮಾಡಿದಕ್ಕೆ ನಿಮ್ಮೆಲ್ಲರಿಗೂ ನಾನು ಉತ್ಪೂರ್ವತಕ್ಕಂಥ ಒಂದು ಧನ್ಯವಾದಗಳನ್ನ ಅರ್ಪಿಸಿ ಮುಂದಿನ ಕಾರ್ಯಕ್ರಮ ಕಡಿಮೆ ಮಾಡಿಕೊಡ್ತೀನಿ. ನಿಮ್ಮೆಲ್ಲರಿಗೂ ವಂದನೆಗಳು, ಧನ್ಯವಾದಗಳು. ಇಂದು ನಿಮ್ಮ ಸೇವಕ ಸಿದ್ಧಾರ್ಥ ಪೊಲೀಸ್ ಎಲ್ಲರಿಗೂ ನಮಸ್ಕಾರಗಳು. ಡಾಕ್ಟರ್ ರಾಜಕುಮಾರ್ ಅವರಿಂದ ಒಂದು ಸಾಮಾಜಿಕ ನಾಟಕದಲ್ಲಿ
ಡಾಕ್ಟರ್ ರಾಜ್ಕುಮಾರ್ ಅವರು ಆ ಒಂದು ವೇದಿಕೆಯ ಒಂದು ಉಪಸ್ಥಿತಿಯನ್ನು ಹೊಂದಿರ್ತಾರೆ. ಆ ಸಂದರ್ಭದಲ್ಲಿ ಪಕ್ಕದಲ್ಲಿ ನಮ್ಮ ಶರಣಕುಮಾರ್ ಕವಿತಾಳ್ ಅವರು ತಬಲಾ ನುಡಿಸ್ತಾ ಇರ್ತಾರೆ. ಇವರ ಒಂದು ಅದ್ಭುತ ತಬಲಾ ವಾದನವನ್ನು ಕೇಳಿರ್ತಕ್ಕಂಥ ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ಅವರಿಗೆ ನೀ ಶರಣಪ್ಪ ಅಲ್ಲ ಶರಣಕುಮಾರ್ ಅಂತ ಹೆಸರಾಗುವಂತ ಹೇಳೋದ್ರ ಮುಖಾಂತರ ಅವರಿಗೆ ಆಶೀರ್ವಾದ ಮಾಡಿರುವಂತದ್ದನ್ನ ನಾವು ಗಮನಿಸಿದರೆ ಬಹುಶಃ ಶರಣಕುಮಾರ್ ಅವರ ಒಂದು ತಬಲಾ ಒಂದು ಸೇವೆ ಯಾವ ರೀತಿ ಇರಬಹುದಂತ ನಾವು ಭಾವಿಸ್ಕೊಳ್ಬೇಕು. ಹೀಗಾಗಿ ಅವರನ್ನು ಕೂಡ ಈ ಕಾರ್ಯಕ್ರಮ ವೇದಿಕೆಗೆ ಆತ್ಮೀಯ ಸ್ವಾಗತ ಕೊಡ್ತಾ ವೇದಿಕೆ ಮೇಲಿರುವಂತ ನಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ಶಾಸಕರು ಸನ್ಮಾನ ಶ್ರೀ ಆರ್ ಬಸನಗೌಡ ಸಾಹೇಬರು ತುಳ್ಳವರು ಅವರಿಗೆ ಸನ್ಮಾನವನ್ನು ನೆರವೇರಿಸಿಕೊಡ್ಬೇಕಂತ ಕೇಳ್ಕೊಳ್ತೇನೆ. ವೇದಿಕೆ ಎಲ್ಲ ಹಿರಿಯರು ಅವರ ಜೊತೆಗೆ ಸಹಕರಿಸಬೇಕಂತ ಈ ಮೂಲಕ ವಿನಂತಿ ಮಾಡಿಕೊಳ್ತೇನೆ. ಶ್ರೀ ದಾನಪ್ಪ ನಿಲೋಗಲ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕಂತ ಈ ಮೂಲಕ ಅವರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಜಾನಪದ ಕ್ಷೇತ್ರದಲ್ಲಿ ಒಬ್ಬ ಶಿಕ್ಷಕರಾಗಿ ಯಶಸ್ವಿ ಪಯಣವನ್ನ ಮಾಡೋದ್ರ ಮುಖಾಂತರ ನಿವೃತ್ತಿಯನ್ನ ಹೊಂದೋದ್ರ ಮುಖಾಂತರ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಜಾನಪದವನ್ನ ಒಂದು ಆಶಯ ಪ್ರಜ್ಞೆಯನ್ನು ಇಟ್ಟುಕೊಂಡು ಎಲ್ಲರನ್ನ ನಗಿಸುವಂತ ನಿಟ್ಟಿನಲ್ಲಿ ನಮ್ಮೆಲ್ಲರ ಸೇವೆಯನ್ನು ಮಾಡ್ತಾ ಬಂದಿರುವಂತ ನಮ್ಮ ಪಕ್ಕದ ಒಟ್ಟಗಲ್ಲಿನ ಪ್ರತಿಭೆ ಶ್ರೀ ವೆಂಕನಗೌಡ ಒಟ್ಟಗಲ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕಂತ ಇವರಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಅದೇ ರೀತಿಯಾಗಿ ಪ್ರಕಾಶ್ ಮಸ್ಕಿ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಅವರ ಒಂದು ಅನುಪಸ್ಥಿತಿಯಲ್ಲಿ ಕೂಡ ಅವರಿಗೂ ಕೂಡ ವೇದಿಕೆ ಮುಖಾಂತರ ಗೌರವವನ್ನು ಸಲ್ಲಿಸ್ತಾ ಮುಂದಿನದಾಗಿ ಇದೇ ಊರಿನಲ್ಲಿ ಸಂಗೀತವನ್ನು ನಿರ್ದೇಶನ ಮಾಡುವ ಮುಖಾಂತರ ಸಾಮಾಜಿಕ ಅದೇ ರೀತಿಯಾಗಿ ಈ ಒಂದು ಶಂಕರಗಡೆಯವರೇ ಮತ್ತೋರ್ವ ಹಿರಿಯರಾಗಿರ್ತಕ್ಕಂಥ ನಾರಾಯಣಪ್ಪ ಕಾಸ್ಲೆ ಅವರೇ ಮತ್ತು ಶರಣದು ಸನ್ಮಾನವನ್ನು ಸ್ವೀಕರಿಸಿರ್ತಕ್ಕಂಥ ಎಲ್ಲ ಹಿರಿಯ ಕಲಾವಿದರು ತಮ್ಮೆಲ್ಲರಿಗೂ ಕೂಡ ಈ ಒಂದು ಸರ್ಕಾರಿ ಅಧಿಕಾರಿಗಳಾಗಿರಲಿ ಇವತ್ತು ಜನರ ಸೇವೆಯನ್ನ ಮಾಡುವಂತ ಯಾವುದೇ ಅಧಿಕಾರಿ ಇದ್ರೂ ಕೂಡ ಇಂಥ ಚಾನಲ್ಗಳಿಂದ ಇವತ್ತು ಅವರು ಕಣ್ತರಿಸುವಂತ ಕೆಲಸ ಇವತ್ತು ಮಾಡ್ತಕ್ಕಂಥದ್ದು ಆಗ್ಬೇಕು ಅನ್ನುವಂಥದ್ದನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಮಾಧ್ಯಮದ ಸ್ನೇಹಿತರಿಂದ ಅನೇಕ ಇವತ್ತು ರಾಜ್ಯದ ಇವತ್ತು ದೇಶದ ಸುದ್ದಿಯನ್ನ ಇವತ್ತು ಮಾಡ್ತಕ್ಕಂಥ ಸಂದರ್ಭ ಇವತ್ತು ಪ್ರತಿಯೊಬ್ಬರು ಕೂಡ ಅದನ್ನ ಒಂದು ಗೌರವಿಸ್ತಕ್ಕಂಥ ಕೆಲಸ ಆಗ್ತದೆ. ಹಾಗಾಗಿ ಪ್ರತಿ ಹಳ್ಳಿಗಳಲ್ಲಿ ಕೂಡ ಇಂಥ ಒಬ್ಬ ಯುವಕರು ಮುಂದೆ ಬಂದಾಗ ಇವತ್ತು ನಮ್ಮ ರಾಜ್ಯದ ದೇಶದ ಸಮಸ್ಯೆಗಳನ್ನು ಕೂಡ ಒಂದು ಗಮನಕ್ಕೆ ತರಲಿಕ್ಕೆ ಒಂದು ಅವಕಾಶ ಆಗ್ತದೆ ಅನ್ನುವಂಥ ಮಾತನ್ನ ನಾನು ಹೇಳಲಿಕ್ಕೆ ಬಯಸಿ ಇವತ್ತೇನು ಇಂಥ ಹಲವಾರು ಸಾಧಕರಿಗೆ ಸನ್ಮಾನ ಮಾಡುವುದರ ಮೂಲಕ ಒಂದು ಒಳ್ಳೆ ಕಾರ್ಯಕ್ರಮ ಒಂದು ವರ್ಷದ ವಾರ್ಷಿಕೋತ್ಸವವನ್ನ ಹಮ್ಮಿಕೊಂಡಿರ್ತಕ್ಕಂಥ ಇವತ್ತು ಸಿದ್ಧಾರ್ಥ ಅವರಿಗೆ ನಾವೆಲ್ಲರೂ ಕೂಡ ಈ ವೇದಿಕೆಯ ಮುಖಾಂತರ ಅವ್ರಿಗೆಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಹೇಳಲಿಕ್ಕೆ ಬಯಸಿ ಇವತ್ತು ನನಗೆ ಕೂಡ ಕರೆಸಿ ಮಾತಾಡೋ ಅವಕಾಶ ಕೊಟ್ಟಂತ ಎಲ್ಲರಿಗೂ ವಂದಿಸಿ ವೇದಿಕೆಗೂ ತಮ್ಮ ಮುಂದೆ ಇರ್ತಕ್ಕಂಥ ಎಲ್ಲರಿಗೂ ಕೂಡ ವಂದಿಸಿ ನಾನು ಎರಡು ಮಾತು ಹೇಳ್ತೇನೆ. ಸನ್ಮಾನವನ್ನ ಸ್ವೀಕರಿಸಿರುವಂತಹ ಶಾಸಕರಿಗೆ ಈ ಕಾರ್ಯಕ್ರಮ ವತಿಯಿಂದ ತುಂಬುವುದೇ ಧನ್ಯವಾದಗಳು. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಚಾನೆಲ್ನ ಲೋಗೋವನ್ನ ಉದ್ಘಾಟಿಸಿರುವಂತ ಜನಪ್ರಿಯ ಮಾಜಿ ಶಾಸಕರಾಗಿರ್ತಕ್ಕಂಥ ಪ್ರತಾಪ್ ಗೌಡ ಪಾಟೀಲ್ ರವರು ಈ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಬೇಕಂತ ಕೇಳ್ಕೊಳ್ತೇನೆ. ಪಾಟೀಲ್ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನೆಲ್ನ ಪ್ರಥಮ ವಾರ್ಷಿಕೋತ್ಸವ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪರಪೂಜ್ಯರಾಗಿರುವಂಥ ಶ್ರೀ ಮುನೇಶ್ವರ ಜಂಗುರಲ್ಲಿ ಅವರ ಗಿಡಾಡುಗಳಲ್ಲಿ ವಂದಿಸಿ ಮತ್ತೋರ್ವ ಹಾಲಾಪುರದ ಆಲಮುಖ ಸಮಾಜದ ಪೂಜ್ಯರಾಗಿರುವಂಥ ಕರಿಯಪ್ಪತಾತ್ಮವರಲ್ಲಿ ವಂದಿಸಿ ಗ್ರಾಮದ ಪೂಜ್ಯರಾಗಿರುವಂಥ ಯುತಾತ್ಮವರಲ್ಲಿ ವಂದಿಸಿ ಈ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಉದ್ಘಾಟಿಸಿರುವಂಥ ಈ ಕ್ಷೇತ್ರದ ಶಾಸಕರಾಗಿರುವಂಥ ಸನ್ಮಾನ ಶ್ರೀ ಬಸನಗೌಡ ತುಳ್ಳವರವರೇ, ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರುವಂಥ ಹಿರಿಯರು ಬಂಧುಗಳು ಆಗಿರುವಂಥ ಸನ್ಮಾನ ಶ್ರೀ ಮಾದೇಪುರ ಪೊಲೀಸ್ ಪಾಟೀಲ್ ಅವರೇ, ಮತ್ತೋರ್ವ ಹಿರಿಯರಾಗಿರುವಂಥ ಬಸನಗೌಡ ಹೆಕ್ಕಲ್ಗೌಡ ಅವರೇ, ಶರಣಪ್ಪಗೌಡ ಗಂಗಂಬ್ರಳ್ಳಿ ಅವರೇ, ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಮತ್ತೋರ್ವ ಹಿರಿಯರಾಗಿರುವಂಥ ಆಲಾಪುರ VS ನೂತನ ಅಧ್ಯಕ್ಷರಾಗಿರುವಂಥ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಸಿದ್ಧಾರ್ಥ ಪೊಲೀಸ್ ಪಾಟೀಲ್ ಎಲ್ಲ ಅಭಿಮಾನಿ ಬಳಗವೇ, ತಾಯಂದರೆ, ಮಾಧ್ಯಮ ಸ್ನೇಹಿತರೆ, ಇವತ್ತು
ಯುವಕರು ಮನಸ್ಸು ಮಾಡಿದರೆ ಏನನ್ನ ಮಾಡ್ಬೋದು ಅನ್ನೋದಕ್ಕೆ ಇವತ್ತು ಸಿದ್ಧಾರ್ಥ ಪೊಲೀಸ್ ಪಾಟೀಲ್ ಒಂದು ಉದಾಹರಣೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಅವರಲ್ಲಿರುವಂಥ ಶಕ್ತಿ, ಸಾಮರ್ಥ್ಯ, ಪ್ರತಿಭೆಯನ್ನ ಹೊರ ಹಾಕಬೇಕಾದಾಗ ಸಹಜವಾಗಿ ಅವರಲ್ಲಿರುವಂಥ ಒಂದು ತುಡಿತ ಇಂಥ ಒಂದು ಕೆಲಸಕ್ಕೆ ಪ್ರೇರಣೆಯನ್ನು ನೀಡುವಂಥದ್ದು. ಅಂಥ ಒಂದು ಪ್ರೇರಣೆ ಇವತ್ತ ಒಬ್ಬ ಶಿಕ್ಷಕನಾಗಿ ಜನ ಮೆಚ್ಚುಗೆಯನ್ನು ತೋರಿಸೋದಕ್ಕೆ ಸಾರ್ಥಕತೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಪತ್ರಿಕಾ ಮಾಧ್ಯಮ ಬಹಳ ಒಂದು ವಿಸ್ತಾರವಾಗಿರುವಂಥ ಕ್ಷೇತ್ರ ಮತ್ತು ಇವತ್ತು ಆ ಒಂದು ಬೆಳವಣಿಗೆಯಲ್ಲಿ ಇವತ್ತು ದೇಶದ ಆಗುಹೋಗುಗಳನ್ನು, ರಾಜ್ಯದ ಆಗುಹೋಗುಗಳನ್ನು, ಇವತ್ತು ಸ್ಥಳೀಯವಾಗಿರುವಂಥ ಸುದ್ದಿ ಸಮಾಚಾರಗಳನ್ನು ಬಿತ್ತರಿಸೋದ್ರ ಮೂಲಕ ಜನರಿಗೆ ಅದರ ನೈಜತೆಯನ್ನು, ಅಲ್ಲಿಯ ಒಂದು ಪರಿಸ್ಥಿತಿಯನ್ನು ತಿಳಿಸುವಂಥ ಕೆಲಸ ಇವತ್ತು ಪಾಟೀಲ್ ನ್ಯೂಸ್ ಅಲರ್ಟ್ ಮಾಡ್ತಿರುವಂಥದ್ದು. ಯಾಕಂದರೆ ವಿಶೇಷವಾಗಿ ಇವತ್ತು ಗ್ರಾಮೀಣ ಭಾಗದಲ್ಲಿರುವಂಥ ಸಮಸ್ಯೆಗಳನ್ನು ಗುರುತಿಸಿ ಮತ್ತು ಗ್ರಾಮೀಣ ಭಾಗದಲ್ಲಿ ಆಗುವಂಥ ಕೆಲಸ ಕಾರ್ಯಗಳ ಒಂದು ವರದಿಯನ್ನು ಕೊಡೋದ್ರ ಮೂಲಕ ಇವತ್ತು ಜನಪ್ರತಿನಿಧಿಗಳಿಗೆ, ಅಧಿಕಾರಿಗಳಿಗೆ, ಇನ್ನಿತರಿಗೆ ಒಂದು ಎಚ್ಚರಿಕೆಯ ಗಂಟೆಯನ್ನು ಕೊಡುವಂಥ ಕೆಲಸ ಇವತ್ತು ಈ ಚಾನಲ್ ಮಾಡಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಗ್ರಾಮೀಣ ಭಾಗದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ನಾವು ಅನುಭವಿಸ್ತೀವಿ. ಇವತ್ತು ರಸ್ತೆಗಳಾಗಿರ್ಬೋದು, ಕುಡಿಯುವ ನೀರಾಗಿರ್ಬೋದು, ಇವತ್ತು ಯಾವುದೋ ಒಂದು ಅನಿಷ್ಟ ಪದ್ಧತಿಗಳು ಗ್ರಾಮದಲ್ಲಿ ನಡೆಯುವಂಥದ್ದಾಗಿರ್ಬೋದು, ಇಂಥ ಅನೇಕ ವಿಷಯಗಳನ್ನು ಇವತ್ತು ಜನಸಾಮಾನ್ಯರಿಗೆ ಮನವರಿಕೆ ಮಾಡಿಕೊಡುವುದರ ಮೂಲಕ ಅವುಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ಇವತ್ತು ಸಂಬಂಧಪಟ್ಟವರಿಗೆ ಎಚ್ಚರಿಕೆಯನ್ನು ಕೊಡುವಂಥ ನಿಟ್ಟಿನಲ್ಲಿ ಇವತ್ತು ಪಾಟೀಲ್ ನ್ಯೂಸ್ ಅಲರ್ಟ್ ಕೆಲಸ ಮಾಡಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ನಮ್ಮ ಭಾಗದಲ್ಲಿ ಆ ಹಿಂದುಳಿದತ್ವದ ಗುಣಗಳನ್ನು ನಾವು ಅಳಿಸೋಕ್ಕಾಗ್ತಾ ಇಲ್ಲ. ನಮಗೇನೆಲ್ಲ ಸರ್ಕಾರಗಳು ಸೌಲಭ್ಯಗಳನ್ನು ಕೊಟ್ಟಾಗ್ಯೂ ಸಹ ಇನ್ನೂ ಬಹಳಷ್ಟು ಹಿಂದುಳಿಕೆಯಲ್ಲೇ ನಾವಿದ್ದೀವಿ. ಹೀಗಾಗಿ ಇಂಥ ವಿಷಯಗಳನ್ನು ಬಿತ್ತರಿಸೋದ್ರಿಂದ, ಇವತ್ತು ನಮ್ಮಲ್ಲಿ ಜಾಗೃತಿ ಮೂಡಿಸೋದ್ರಿಂದ ಅವುಗಳಲ್ಲಿ ನಾವು ಮತ್ತೆ ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯ. ಅಂಥ ಒಂದು ಕೆಲಸವನ್ನು ಬರುವಂಥ ದಿನಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಮಾಡಲಿ. ಈ ಒಂದು ಪಾಟೀಲ್ ನ್ಯೂಸ್ ಅಲರ್ಟ್ ಚಾನಲ್ ಇವತ್ತು ರಾಜ್ಯವ್ಯಾಪಿ ಈ ಒಂದು ಕಾರ್ಯಕ್ರಮದಲ್ಲಿ ಕರೆದು ಗೌರವಿಸಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಿರುವಂಥ ಈ ಒಂದು ಸಿದ್ಧಾರ್ಥ ಪೊಲೀಸ್ ಪಾಟೀಲ್ ಮತ್ತು ಅವರ ತಂಡಕ್ಕೆ ವಂದನೆಗಳನ್ನು ಸಲ್ಲಿಸಿ ನನ್ನ ಎರಡು ಮಾತಿಗೆ ವಿರಾಮ ಹೇಳ್ತೀನಿ. ನಮಸ್ಕಾರ. ದಯಮಾಡಿ ಗೌರವವನ್ನು ಸ್ವೀಕರಿಸಬೇಕಂತ ಈ ಮೂಲಕ ವಿನಂತಿ ಮಾಡಿಕೊಡ್ತೀನಿ. ಹಿರಿಯರು ಆಶೀರ್ವದಿಸಿ ಸಿದ್ಧಾರ್ಥ ಪೊಲೀಸ್ ಪಾಟೀಲ್ ಅವ್ರನ್ನ ಬೆಳೆಸಬೇಕು. ತಾವು ಕೂಡ ಇಲ್ಲಿ ನಡೆದಿರ್ತಕ್ಕಂಥ